ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಕುಂದಾಪುರ್. ಇವತ್ತು ನಾನು ಬಂದಿರುವಂಥ ಪ್ಲೇಸ್ ಹೆಸರು ದೊಡ್ಡ ಬಸವ ಹಾಗೂ ದೊಡ್ಡ ಗಣಪತಿ ದೇವಸ್ಥಾನ, ಬಸವನಗುಡಿ, ಬೆಂಗಳೂರು. ಬಸವನಗುಡಿಯಲ್ಲಿರುವಂಥ ಈ ದೊಡ್ಡ ಬಸವ ದೇವಸ್ಥಾನ ಬಂದು ಸುಮಾರು 500 ವರ್ಷಗಳಷ್ಟು ಪುರಾತನವಾಗಿದ್ದು, ಈ ದೇವಸ್ಥಾನವನ್ನು 1537ರಲ್ಲಿ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಾರೆ. ಇಲ್ಲಿರುವಂತ ಸುಂದರವಾದ ಗೋಪುರ, ವಿಶಾಲವಾದ ಗುಡಿ, ಪ್ರದಕ್ಷಿಣಾ ಪಥ, ದ್ವಾರಪಾಲಕರ ವಿಗ್ರಹವು ಈ ದೇವಾಲಯದ ಸೌಂದರ್ಯವನ್ನು ಇನ್ನಷ್ಟು ಇಮ್ಮಡಿಗೊಳಿಸಿದೆ. ಅತ್ಯಂತ ಸುಂದರವಾಗಿರುವ ಈ ದೇವಾಲಯವನ್ನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ದರ್ಶನ ಮಾಡಬಹುದು. ಈ ಕ್ಷೇತ್ರದ ಮುಖ್ಯ ಆಕರ್ಷಣೆ ಅಂದ್ರೆ ಇಲ್ಲಿರುವಂತಹ ಬಸವಣ್ಣನ ಮೂರ್ತಿಯಾಗಿದ್ದು, ಕಪ್ಪು ಬಣ್ಣದ ಈ ನಂದಿಯ ವಿಗ್ರಹವು 15 ಅಡಿ ಎತ್ತರ ಇದ್ದು 20 ಅಡಿ ಉದ್ದ ಇದೆ. ನಂದಿಯ ಕೊರಳಲ್ಲಿ ಗಂಟೆ ಮಾಲೆಯನ್ನು ಚಿತ್ರಿಸಲಾಗಿದೆ. ಇಲ್ಲಿರುವ ಬಸವಣ್ಣನ ವಿಗ್ರಹವನ್ನು ಸಾಕ್ಷಾತ್ ಶಿವನ ವಾಹನ ನಂದಿ ಎಂದೇ ನಂಬಲಾಗಿದ್ದು, ಇಲ್ಲಿಗೆ ಬಂದು ಬಸವಣ್ಣನ ಬಳಿ ಭಕ್ತಿಯಿಂದ ಬೇಡಿಕೊಂಡ್ರೆ ನಮ್ಮ ಎಲ್ಲ ಆಸೆಗಳು ಶೀಘ್ರವಾಗಿ ನೆರವೇರುತ್ತೆ ಅನ್ನುವ ನಂಬಿಕೆ ಇಲ್ಲಿನ ಭಕ್ತರಿಗಿದೆ. ಈ ನಂದಿ ವಿಗ್ರಹವು ಪ್ರತಿ ವರ್ಷವೂ ಸ್ವಲ್ಪ ಬೆಳೆಯುತ್ತಿದ್ದು, ಇಲ್ಲಿರುವ ಬಸವಣ್ಣನ ಮೂರ್ತಿ ಎತ್ತರಕ್ಕೆ ಬೆಳೆದು ಗುಟುರು ಹಾಕಿದಾಗ ಭೂಮಿಯ ಸರ್ವನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಬಸವಣ್ಣ ಬೆಳೆಯುವುದನ್ನು ತಡೆಯಲು ನಂದಿಯ ತಲೆಯ ಮೇಲೆ ಗೂಟು ಹೊಡೆದಿರುವುದನ್ನು ನಾವಿಲ್ಲಿ ನೋಡಬಹುದು. ಹಾಗೆ ಈ ಕ್ಷೇತ್ರದಲ್ಲಿ ನಡೆಯುವ ಕಡಲೆಕಾಯಿಯ ಪರೀಕ್ಷೆಯು ಅತ್ಯಂತ ಪ್ರಸಿದ್ಧವಾಗಿದ್ದು, ಈ ಪರೀಕ್ಷೆಯನ್ನು ನಡೆಸುವುದರ ಹಿಂದೆ ಒಂದು ಸ್ವಾರಸ್ಯಕರ ಕಥೆ ಕೂಡ ಇದೆ. ಬಹಳ ಹಿಂದೆ ಈ ನೆಲದಲ್ಲಿ ರೈತರು ಕಡಲೆಕಾಯಿ ಬೆಳೆದಿದ್ದು, ಇನ್ನೇನು ಕಡಲೆಕಾಯಿ ಫಸಲು ಕೈಗೆ ಸಿಗಬೇಕು ಅನ್ನುವ ಸಮಯದಲ್ಲಿ ಒಂದು ಬಸವ ಬಂದು ಕಡಲೆ ಎಲ್ಲವನ್ನು ತಿಂದ್ಕೊಂಡು ಹೋಗುತ್ತಂತೆ. ಪ್ರತಿ ಬಾರಿಯೂ ಈ ತರ ಆಗ್ತಿರೋದ್ರಿಂದ ಇಲ್ಲಿನ ಜನರು ಒಂದು ದಿನ ಬಡಿಗೆ ಹಿಡಿದುಕೊಂಡು ಬಸವಣ್ಣನಿಗೆ ಹೊಡೆಯೋಕೆ ಹೋಗ್ತಾರೆ. ಆಗ ಬಸವಣ್ಣನು ತಪ್ಪಿಸಿಕೊಂಡು ಈ ಬೆಟ್ಟದ ಮೇಲೆ ಬಂದು ಕಲ್ಲಾಗಿ ಕುಳಿತುಕೊಳ್ತಾನಂತೆ. ಇದನ್ನ ನೋಡಿದ ಜನರು ಇದು ಸಾಮಾನ್ಯವಾದ ಬಸವಣ್ಣ ಅಲ್ಲ ಅಂತ ಹೇಳಿ ಈ ಬಸವಣ್ಣನು ಶಿವನ ವಾಹನವಾದ ನಂದಿ ಎಂದು ಭಕ್ತಿಯಿಂದ ಕೈ ಮುಗಿತಾರೆ. ನಾವು ಮಾಡಿದ ತಪ್ಪಿನ ಫಲವಾಗಿ ಇನ್ನು ಮುಂದೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕಡೆಯ ಸೋಮವಾರ ಇಲ್ಲಿ ಕಡಲೆಕಾಯಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಈ ದಿನ ಬಸವಣ್ಣನಿಗೆ ವಿಶೇಷ ಪೂಜೆ, ಅಲಂಕಾರವನ್ನು ಮಾಡಿ ರಾಶಿ ಕಡಲೆಕಾಯಿಗಳನ್ನ ನೈವೇದ್ಯ ಮಾಡಲಾಗುತ್ತೆ. ಇದು ಮಾತ್ರವಲ್ಲದೆ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಕಡಲೆಕಾಯಿ ಬೀಜವನ್ನು ತಿಂದರೆ ಬಸವಣ್ಣನು ಸಂತೃಪ್ತನಾಗ್ತಾನೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಭಕ್ತರು ತಿಂದು ಎಸೆದ ಸಿಪ್ಪೆಯನ್ನು ಬಸವಣ್ಣ ನಿಜರೂಪ ತಾಳಿ ತಿಂದು ಹೋಗ್ತಾನೆ ಅಂತ ಹೇಳ್ತಾರೆ. ಕಡಲೆಕಾಯಿ ಪರೀಕ್ಷೆ ನಡೆಯುವ ಸಮಯದಲ್ಲಿ ಬಸವನ ಗುಡಿಯು ನವ ಮಧುವಣಗಿತ್ತಿಯಂತೆ ಅಲಂಕಾರಗೊಂಡಿರುತ್ತೆ. ಎಲ್ಲಿ ನೋಡಿದರೂ ಕಡಲೆಕಾಯಿ ರಾಶಿ, ಬಗೆಯ ಅಂಗಡಿಗಳು. ಪರೀಕ್ಷೆಯ ಸಮಯದಲ್ಲಿ ಯಕ್ಷಗಾನ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ದೇಗುಲದ ಅಂಗಳದಲ್ಲಿ ನಡೆಯುತ್ತದೆ. ಇನ್ನು ಪರೀಕ್ಷೆಗೆ ಬಂದವರು ಸ್ವಲ್ಪವಾದರೂ ಕಡಲೆಯನ್ನು ಕೊಂಡು ಮನೆಗೆ ತೆಗೆದುಕೊಂಡು ಹೋಗಬೇಕೆಂಬ ಪ್ರತೀತಿ ಇದೆ. ಇದು ಇಲ್ಲಿರುವ ಬಸವಣ್ಣನ ವಿಗ್ರಹವು ದಕ್ಷಿಣ ಭಾರತದ 2ನೇ ಅತಿ ದೊಡ್ಡ ಏಕಶಿಲಾ ನಂದಿ ವಿಗ್ರಹ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಕಡೆಯ ಸೋಮವಾರದಿಂದ 3-4 ದಿನಗಳ ಕಾಲ ಉತ್ಸವದ ರೀತಿಯಲ್ಲಿ ಇಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಈ ಸಮಯದಲ್ಲಿ ಬಸವಣ್ಣನ ಕಂಚಿನ ವಿಗ್ರಹಕ್ಕೆ ಕಡಲೆಕಾಯಿ ತುಲಾಭಾರ ಸೇವೆಯನ್ನು ಕೂಡ ಮಾಡಲಾಗುತ್ತೆ. ಬುಲ್ ಟೆಂಪಲ್ ಎಂದೇ ಪ್ರಸಿದ್ಧಿಯಾಗಿರುವ ಈ ದೇವಸ್ಥಾನವು ವರ್ಷದ ಎಲ್ಲಾ ಸಮಯದಲ್ಲೂ ಭೇಟಿ ನೀಡಬಹುದಾಗಿದ್ದು, ಇಲ್ಲಿರುವ ಬಸವಣ್ಣನಿಗೆ ನಿತ್ಯ ಅಭಿಷೇಕ ಸಹಿತ ವಿವಿಧ ಪೂಜೆಗಳನ್ನ ಮಾಡಲಾಗುತ್ತೆ. ಇಲ್ಲಿ ಬರುವ ಭಕ್ತಾದಿಗಳು ದೇವರಿಗೆ ಅಲಂಕಾರ ಸೇವೆ, ಕರ್ಪೂರಾರತಿ, ಕುಂಕುಮಾರ್ಚನೆ, ಹಣ್ಣುಕಾಯಿ ಸೇವೆಗಳನ್ನ ಮಾಡಬಹುದಾಗಿದೆ. ಈ ಪುಣ್ಯ ಕ್ಷೇತ್ರವು ಬೆಂಗಳೂರು ನಗರದ ಬಸವನಗುಡಿ ಎಂಬ ಪ್ರದೇಶದಲ್ಲಿದ್ದು, ಮೆಜೆಸ್ಟಿಕ್ ನಿಂದ ಈ ದೇವಸ್ಥಾನವು 4.7 ಕಿಲೋಮೀಟರ್ ದೂರದಲ್ಲಿದೆ. ಮೆಜೆಸ್ಟಿಕ್ ನಿಂದ 210, 210A, 210B ಮುಂತಾದ ಬಸ್ಗಳ ಮೂಲಕ ಬಸವನಗುಡಿಯನ್ನು ತಲುಪಬಹುದಾಗಿದೆ. ಬಸವನಗುಡಿಗೆ ನಮ್ಮ ಮೆಟ್ರೋ ಸೇವೆ ಕೂಡ ಲಭ್ಯವಿದೆ. ಬಸವನಗುಡಿಯಿಂದ ಆಟೋ ಅಥವಾ ಕಾಲ್ನಡಿಗೆ ಮೂಲಕ ಸುಲಭವಾಗಿ ಈ ಕ್ಷೇತ್ರಕ್ಕೆ ಬರಬಹುದಾಗಿದೆ. ಇನ್ನು ಬೆಂಗಳೂರು ರಾಜ್ಯದ ಎಲ್ಲಾ ಭಾಗದಲ್ಲಿಯೂ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದೆ. ಹಾಗೆ ಇದೇ ದೇವಸ್ಥಾನದ ಆವರಣದಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ ಕೂಡ ನೀವು ನೋಡಬಹುದು. ಈ ವಿಘ್ನ ವಿನಾಶಕ ಗಣಪತಿಗೆಂದೇ ಮುಂತಾದ ಸಾಕಷ್ಟು ದೇವಾಲಯಗಳು ನಮ್ಮ ನಾಡಿನ ಮೂಲೆಯಲ್ಲೂ ಸ್ಥಾಪಿತಗೊಂಡಿದೆ. ಇಂತಹ ಅನೇಕ ದೇವಸ್ಥಾನಗಳಲ್ಲಿ ಬೆಂಗಳೂರು ನಗರದ ಹಳೆಯ ಬಡಾವಣೆಯಲ್ಲಿ ಒಂದಾದ ಬಸವನಗುಡಿಯ ದೊಡ್ಡ ಗಣಪತಿ ದೇವಾಲಯ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ಬೆಂಗಳೂರಿಗೆ ಬರುವ ಪ್ರತಿಯೊಬ್ಬ ಪ್ರವಾಸಿಗನು ಭೇಟಿ ನೀಡಲೇಬೇಕಾದ ದೇವಸ್ಥಾನ ಇದು. ಇದು ಬೆಂಗಳೂರಿನ ಅತ್ಯಂತ ಹಳೆಯ ದೇವಸ್ಥಾನಗಳಲ್ಲಿ ಇದು ಪ್ರಮುಖವಾಗಿದೆ. ಈ ದೇವಸ್ಥಾನವು ಸುಂದರವಾದ ಕಹಳೆ ಬಂಡಿ ಉದ್ಯಾನವನದ ಮಧ್ಯಭಾಗದಲ್ಲಿ ನೆಲೆಸಿದೆ. ಇದನ್ನೇ ಜುವೆಲ್ ರಾಕ್ ಅಂತ ಕರೀತಾರೆ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಹಾಗೆ ನೀವು ನನ್ನ ಚಾನೆಲ್ ನ ಲೈಕ್ ಹಾಗೂ
ಹಾಗೂ ಶೇರ್ ಮಾಡುವುದನ್ನ ಮರಿಬೇಡಿ. ಈ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ತರದ ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಹುಮ್ಮಸ್ ಬರುತ್ತೆ. ನೀವು ಸಪೋರ್ಟ್ ಮಾಡ್ತೀರಾ ಅನ್ಕಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.